ನಾನೀಗ ನೋಡಿ ಇವತ್ತೊಂದು ಇದು ಆರ್ಡಿನರಿ ಸಾರಿ, ಒಂದು ಫ್ಯಾನ್ಸಿ ಟೈಪಲ್ಲಿ ಉಂಟು ಸಾರಿ. ಸೊ ಇದರಲ್ಲಿ ಈ ಕಲರ್ ಬಿಸ್ಕಿಟ್ ಕಲರಲ್ಲಿ ಲೈಟ್ ಆರೆಂಜ್ ಹೇಳ್ಬೋದು, ಬಿಸ್ಕಿಟ್ ಹೇಳ್ಬೋದು, ಮತ್ತು ಈ ಥರ ಇದರಲ್ಲಿ ಬ್ಲ್ಯಾಕಲ್ಲಿ ಬಾರ್ಡ್ರ್ ಇದೆ, ಸಿಲ್ವರ್ ಥ್ರೆಡ್ ಸ್ವಲ್ಪ ಇದೆ. ಇದಕ್ಕೆ ನಾನು ಕುಚ್ಚು ಹಾಕದೆ, ಯಾವಾಗಲೂ ನಾನು ಕುಚ್ಚು ಹಾಕಿದ ವೀಡಿಯೋವನ್ನೇ ನಿಮಗೆ ಹಾಕ್ತಿದ್ದೆ. ಇವತ್ತು ಕುಚ್ಚು ಹಾಕದೆ 2 ಲೇಯರ್ಸಲ್ಲಿ ಇದಕ್ಕೆ ಬ್ಲ್ಯಾಕಲ್ಲಿ ನಾವೊಂದು ಮಾಡಿ, ಮತ್ತು ಬಾಡಿ ಕಲರಲ್ಲಿ ಈ ಕಲರಲ್ಲಿ ನಾನೊಂದು ಫ್ಲವರ್ ಪೆಟಲ್ಸ್ ಟೈಪಲ್ಲಿ ಮಾಡಿದೆ. ಸ್ವಲ್ಪ ಇಲ್ಲಿ ಫ್ಲವರ್ಸ್ ಎಲ್ಲ ಇದೆ ನೋಡಿ, ನಿಮಗೆ ತೋರ್ಬೋದು. ಸೊ ಇದಕ್ಕೆ ಕಾಂಬಿನೇಷನ್ ಆಗೋ ಒಂದು ಡಿಸೈನ್ ನಾನು ಹಿಡ್ಕೊಂಡು ಬಂದಿದ್ದೇನೆ. ಈಗ ಫಸ್ಟಿಗೆ ನಾನು ಬ್ಲ್ಯಾಕಲ್ಲೊಂದು ವರ್ಕ್ ಮಾಡಿ ತೋರಿಸ್ತೇನೆ ನಿಮಗೆ. ಕುಚ್ಚು ನಾನು ಇದಕ್ಕೆ ಹಾಕುವುದಿಲ್ಲ. ಕೆಲವು ಈ ಥರ ಫ್ಯಾನ್ಸಿ ಸ್ಯಾರಿಗಳು ಎಲ್ಲ ಬಂದರೆ ನೀವು ಈ ಥರದ್ದೆಲ್ಲ ಡಿಸೈನನ್ನು ಸಿಲೆಕ್ಟ್ ಮಾಡ್ಬೋದು. ಫಸ್ಟಿಗೆ ನಾನಿಲ್ಲಿ 2 ಸಲ ಆ್ಯಸ್ ಯೂಶ್ವಲ್ 2 ಸಲ ನಾನಿಲ್ಲಿ ಲಾಕ್ ಮಾಡ್ತೇನೆ. 6 ಎಳೆ ದಾರ ಬ್ಲ್ಯಾಕ್ ಕಲರಲ್ಲಿ ತಗೊಂಡಿದ್ದೇನೆ. 10 ನಂಬರ್ ಕ್ರೋಶಾ ನೀಡಲ್, ಅದು ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡಿ, ನೀವು 9 ಯೂಸ್ ಮಾಡ್ಬೋದು ಹೊಸೊಬ್ಬರಿಗೆ ಅಂತ ಹೇಳಿದ್ದೇನೆ. ಬಟ್ ಇದು ಸಾರಿ ತೆಳು ಉಂಟು, ಹೆಚ್ಚು ದಪ್ಪ ನೀಡಲ್ ತಗೊಳ್ಬೇಡಿ, ಸಾರಿ ಡಿಪೆಂಡ್ ಆಗಿ ತಗೊಳ್ಳಿ. ಈಗ 2 ಸಲ ಲಾಕ್ ಆದ ನಂತರ 4 ಚೈನ್ ಹಾಕ್ತೇನೆ. 1 2 3. ಸ್ವಲ್ಪ ಬ್ಲ್ಯಾಕ್ ನೂಲು ಉಂಟಲ್ಲ, ಯಾವಾಗ ಸಿಕ್ಕು ಕಟ್ಟುವುದು ಜಾಸ್ತಿ, 4 ತಗೊಂಡು ಒಂದು ಸಲ ಸೂಜಿ ಸಿಕ್ಕಿ ಡಬಲ್ ಕ್ರೋಶಾ, ಒಂದು ಎ ಟೈಪಲ್ಲಿ ನೋಡಿ, ಈ ಥರ ತೋರ್ತಲ್ಲ ನಿಮಗೆ, ಎ ಟೈಪಲ್ಲಿ ಬರೋ ಥರ ಒಂದು ಸ್ವಲ್ಪ ಒಂದು 2 ಚೈನ್ ಗ್ಯಾಪಲ್ಲಿ ನಾವು ಇದನ್ನು ಹೋಗಿ ಲಾಕ್ ಮಾಡ್ತೇನೆ. ಅಂದರೆ ಒಂದು ಕಂಬ ಮಾಡಿದೆ, ಅದರದ್ದು ಡಬಲ್ ಕ್ರೋಶಾ ಅಂತ ಹೇಳೋದು ಕಂಬ. ಪುನೊಂದು ಲಾಕ್ ಮಾಡ್ತೇನೆ. ಮತ್ತು ನಾನು ಇದನ್ನು ಉಂಟಲ್ಲ ಸ್ವಲ್ಪ ಹೀಗೆ ಮೇಲೆ ಎತ್ತೇನೆ ಈ ನೂಲನ್ನು, ಪುನಃ ಇದಕ್ಕೆ ತಗೊಂಡ್ಬಿಟ್ಟು ಈ 2 ಕಂಬ ಉಂಟಲ್ಲ, ಕಂಬದ ಒಳಗಡೆಯಿಂದ ನಾನು ನಿಡಲ್ ಪಾಸ್ ಮಾಡಿ ಒಂದರಲ್ಲಿ ಮಾತ್ರ ತಗೊಳ್ತೇನೆ, ಒಂದನ್ನು ಹಾಗೆ ಇಡ್ತೇನೆ. ಇದು ಒಂದಾಯ್ತು. ಈ ಥರ 10 ಸಲ ಮಾಡಬೇಕು. ಒಂದಾಯಿತು, ಈಗ ನೋಡಿ 1 ತಗೊಳ್ಳೋದು, 2 ಆಯಿತು, ಪುನಃ ಇದು ತಗೊಂಡು 3 ಆಯಿತು, ತಗೊಳ್ಳುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ, 3 ಆಯಿತು. ಈಗ ಪುನಃ ಇದು ಮಾಡ್ತೇನೆ, ಒಂದರಲ್ಲಿ ಮಾತಾಡಲಿಕ್ಕೆ 4 ಆಯಿತು. ಪುನಃ ನೀಡಲೊಳಗೆ ಇದು ತಗೊಂಡು ಆ ಕಂಬದ ಒಳಗಡೆ ಹೋಗಿ ಇದು 5 ಆಯಿತು. ಒಂದೇ ಇದರಲ್ಲಿ ಮಾತ್ರ ಬರಲಿಕ್ಕೆ 5 ಆಯಿತು. ಈ ಥರ 10 ಮಾಡಬೇಕು. 6 ಆಯಿತು. ಇದೊಂದು ಚೂರು ಟ್ರಿಕ್ಕಿ ಉಂಟು ಅಷ್ಟೇ. 6 ಆಯಿತು ನೋಡಿ, ಒಂದರಲ್ಲಿ ಮಾತ್ರ ಬರಲಿಕ್ಕೆ 7. ಪುನಃ ತಗೊಳ್ತೇನೆ 8 ಪುನಃ ತಗೊಳ್ತೇನೆ ನೋಡಿ, ಒಂದರಲ್ಲಿ ಮಾತ್ರ ಬರಲಿಕ್ಕೆ ಹೊರಗೆ 9. ಈಗ ಲಾಸ್ಟ್ ಒನ್ 10. ಈಗ 10 ತಗೊಳ್ತು ನೋಡಿ, ಸೂಜಿಗೆ ತಗೊಂಡು ನೂಲು ತಗೊಂಡು ಅದರ ಒಳಗಡೆ ಹೋಗಿ ಬಂದು ಇಲ್ಲಿ ಒಂದರಲ್ಲಿ ಪಾಸ್ ಮಾಡು. 10 ಆಯ್ತಲ್ಲ. ಈಗ ನಾನು ನೋಡಿ, ಈಗ ನಾನು ಇದೆಲ್ಲದರಲ್ಲಿ ಪಾಸಾಗಿ ನಾವು ಬರಬೇಕು. ನೂಲು ತಗೊಂಡು ಸ್ವಲ್ಪ ಇಲ್ಲಿ ಪಾಸಾಗಿ ಬರಬೇಕು ನೋಡಿ. ಇದರಲ್ಲಿ ಈ ಥರ ಇದು ನೀಡನ್ನು ಹೀಗೆ ಇಟ್ಕೊಂಡು ಒಂದು ನೂಲು ಈ ಥರ ಪಾಸ್ ಮಾಡಿ ನಾವು ಎಲ್ಲದರಲ್ಲಿ ಪಾಸ್ ಮಾಡಿ ಬರಬೇಕು. ಬಂದ ನಂತರ ಪುನೊಂದು ಇಲ್ಲೊಂದು ನೋಡಿ ಲಾಕ್ ಮಾಡ್ತೇನೆ, ಪುನೊಂದು ಲಾಕ್ ಮಾಡ್ತೇನೆ. ಈಗ 4 ಚೈನ್ ಹಾಕ್ತೇನೆ. 1 2 3 4 ಚೈನ್ ಹಾಕ್ತೇನೆ. ಈ ನಾವು ಪಾಸ್ ಮಾಡಿದ್ರಲ್ಲಿ ಒಂದು ಇದು ಉಂಟಲ್ಲ, ಇದು ಬ್ಲ್ಯಾಕ್ ಕಲರ್ ಆಗಲಿಕ್ಕೆ ನಿಮಗೆ ತೋರೋದಿಲ್ಲ, ಇಲ್ಲೊಂದು ಚೈನ್ ಕ್ರಿಯೇಟ್ ಆಗ್ತದೆ. ನಾವು ಲಾಕ್ ಮಾಡಿದರೆ ಅಲ್ಲಿಗೆ ಹೋಗಿ ಇದನ್ನು ಲಾಕ್ ಮಾಡಬೇಕು. ಈ 4 ಚೈನನ್ನು ಈ ಇದರ ಒಳಗಡೆ ಗ್ಯಾಪಿಗೆ ಹೋಗಿ ನಾವು ಲಾಕ್ ಮಾಡಬೇಕು. ತೋರಿಸ್ತೇನೆ ನೋಡಿ. ಇದಕ್ಕೆ ಹೋಗಿ ಇದನ್ನು ಲಾಕ್ ಮಾಡಿ ಈ 4 ಚೈನ್ ಲಾಕ್ ಮಾಡಿದ ಕೂಡಲೇ ಅಲ್ಲೊಂದು ರಿಂಗ್ ಥರ ಫಾರ್ಮ್ ಆಗ್ತದೆ. ನಾನು ನಿಮಗೆ ತೋರಿಸ್ತೇನೆ. ಮತ್ತು ಪುನಃ 1 2 3 4 ಹಾಕಬೇಕು. 4 ಹಾಕಿ ಎಲ್ಲಿ ಬರ್ತಂದು ಹೀಗೆ ಎಳ್ದೆ ಹಾಕೋದಲ್ಲ, ಒಂದು 3 ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಬೇಕು. ಇದು ಒಂದು ಸ್ಟೆಪ್ ಆಯಿತು. ನನಗೆ ಇದನ್ನು ತೋರಿಸ್ತೇನೆ ನೋಡಿ. ಇದು ಈ ಥರ ಇಲ್ಲಿ ರಿಂಗ್ ಫಾರ್ಮ್ ಆಗ್ತದೆ. ಬೇಕಾದ್ರೆ ನಾನು ತೋರಿಸ್ತೇನೆ ರೌಂಡ್ ಇದನ್ನು ಮಾಡಿ ನೋಡಿ. ಇದರಲ್ಲಿ ಉಂಟು ನೋಡಿ, ಇದೊಂದು ಚೂರು ಇದು ಇರೋದು. ಮತ್ತು ನೀವು ಒಂದೊಂದು ಮಾಡ್ತಾ ಹೋದಾಗ ನೋಡಿ ಈ ಥರ ರೌಂಡ್ ಥರ ರಿಂಗ್ ಫಾರ್ಮ್ ಆಗ್ತದೆ. ಇದರಲ್ಲಿ ನಾವು ಪೆಟಲ್ಸನ್ನು ನಾವು ಮಾಡಲಿಕ್ಕೆ ಇರೋದು. ಈಗ ಪುನಃ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಈಗ 4 ಚೈನ್ ಹಾಕಿ ಪುನಃ 4 ಚೈನ್ ಹಾಕ್ತೇನೆ. 1 2 3 4 ಹಾಕಿ ಒಂದು ಸಲ ಸೂಜಿಗೆ ದಾರ ತಗೊಂಡು ಎ ಶೇಪಲ್ಲಿ ಸ್ವಲ್ಪ ಒಂದು 2 ಚೈನ್ ಗ್ಯಾಪ್ಗೆ ಹೋಗಿ ನಾವು ಲಾಕ್ ಮಾಡುವ. 2 ಅಲ್ಲದೆ 3 ಚೈನ್ ಗ್ಯಾಪಿಗೆ ಹೋಗು ಲಾಕ್ ಮಾಡೋದು. ಯಾಕಂದರೆ ನಮಗೆ ಇಲ್ಲಿ ವರ್ಕ್ ಮಾಡಲಿಕ್ಕೆ ನಮಗೆ ಪ್ರಾಬ್ಲಮ್ ಆಗ್ತಂತ ಆದರೆ ಕೂಡಲೇ ಸ್ವಲ್ಪ ಗ್ಯಾಪಲ್ಲಿ ನಾವು ಲಾಕ್ ಮಾಡಿ ಇದನ್ನು ಮೇಲೆ ತಂದು 2ರಲ್ಲಿ 1 2ರಲ್ಲಿ 1, ಇದು ಕಂಬ ಅಂತ ಹೇಳ್ತೀವಿ, ಇದು 2 ಚೈನ್ ಅಂತ ಹೇಳ್ತೀವಿ. ಈಗ ಎ ಶೇಪಲ್ಲಿ ಇದು ಫಾರ್ಮ್ ಆಯಿತು. ಪುನೊಂದು ಚೈನ್ ಹಾಕಬೇಕು. ಮತ್ತು ಸೂಜಿಯನ್ನು ಸ್ವಲ್ಪ ದಾರನ ಮೇಲೆ ಹೇಳ್ಕೊಂಡು ದಾರದಿಂದ ತಗೊಂಡು ಈ ಕಂಬದ ಒಳಗಡೆಯಿಂದ ಹೋಗಿ 10 ಸಲ ನಾನು ಹೇಳಿದೆಲ್ಲ 2ರಲ್ಲಿ 1 ಒಂದೇ ಸಲದಲ್ಲಿ ಪಾಸ್ ಮಾಡಬೇಕು ನೋಡಿ. ಇಲ್ಲಿ ಪಾಸ್ ಮಾಡುವಾಗ ಒಂದು ಬಿಡಬಾರ್ದು. ಪುನಃ ತಗೊಳ್ಳಿ. 1 ಆಯಿತು, 2 3.
ಇದು ನೋಡಿ, ಇದನ್ನು ಸ್ವಲ್ಪ ಎಳ್ಕೊಂಡು ಬಿಡಿ ಉದ್ದಕ್ಕೆ, ಯಾಕಂದರೆ ನಮಗದು ಪಾಸ್ ಮಾಡಲಿಕ್ಕೆ ಲಾಸ್ಟಿಗೆ ಹತ್ತರಲ್ಲಿ ಪಾಸ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಹೇಳಿದ್ದು. ಈಗ 4 ಇಲ್ಲ 6 ಆಯಿತು. ಈಗ ಪುನಃ ಮಾಡ್ತೇನೆ 7 ನೋಡಿ, ಒಂದರಲ್ಲೇ ಪಾಸ್ ಆಗೋದು. ಪುನಃ 8, ಪುನಃ 9, ಈಗ 10. ಈ 10 ಸಲ ಮಾಡಿ ಇದರಲ್ಲಿ ಒಂದಲ್ಲಿ ಪಾಸ್ ಈ ಥರ ಇರ್ತಲ್ಲ, ಇದನ್ನು ಎಲ್ಲ ಒಂದು ಸಲ ಸುಜಿದಾತು ಎಲ್ಲದರಲ್ಲಿ ಪಾಸ್ ಮಾಡಿ ಒಂದು ಲಾಕ್ ಮಾಡಿದರೆ ಈಗ ಇದು ಲಾಕ್ ಆಯ್ತು, ಸೆಕ್ಯೂರ್ ಆಯಿತು. ಪುನಃ ಒಂದು ಲಾಕ್ ಮಾಡು, ಪುನಃ 1 2 3 4 ಚೈನ್ ಮಾಡು. 4 ಚೈನ್ ಮಾಡಿ. ಇಲ್ಲಿ ನಾನು ಲಾಕ್ ಮಾಡಿದಲ್ಲಿ ಒಂದು ಪ್ಲೇಸ್ ಇರ್ತಲ್ಲ, ಚೈನ್ ಥರ ಕ್ರಿಯೇಟ್ ಆಗ್ತಾಯಿಲ್ಲ. ಇದೀಗ ಬ್ಲ್ಯಾಕ್ ಆಗಲಿಕ್ಕೆ ಹೋಗಿ ನಿಮಗೆ ತೋರೋದಿಲ್ಲ ಅಷ್ಟೇ, ಇಲ್ಲಾಂದರೆ ನಿಮ್ಗೆ ಬೇರೆ ಕಲರಲ್ಲಿ ನಿಮಗೆ ಅದು ಒಳ್ಳೆ ವರ್ಕ್ ತೋರ್ತದೆ, ಆ ಚೈನ್ ತೋರ್ತದೆ. ಸೊ ಅಲ್ಲಿಗೆ ಹೋಗಿ ನಾವು ಪುನಃ ಇದಕ್ಕೆ ಹೋಗಿ ನಾವು ಇದನ್ನು ಲಾಕ್ ಮಾಡೋದು. ಈ 4 ಚೈನನ್ನು ನೋಡಿ ಇಲ್ಲಿ ಇದಕ್ಕೆ ಹೋಗಿ ಹೀಗೆ ಹೋಗಿ ಇದನ್ನು ಲಾಕ್ ಮಾಡಿದ್ರೆ ಅಲ್ಲೊಂದು ರಿಂಗ್ ಫಾರ್ಮ್ ಆಗ್ತದೆ. ಪುನಃ 1 2 3 4 ಚೈನ್ ಹಾಕಿ ಪುನಃ ಎಲ್ಲಿ ಬರ್ತದೆ ಅಲ್ಲಿ ಹಾಕಲ್ಲ, ಸ್ವಲ್ಪ ಒಳಗಡೆಯಿಂದ ಒಂದು 3 ಚೈನ್ ಗ್ಯಾಪಿಗೆ ಹೋಗಿ ನಾವು ಇದನ್ನು ಲಾಕ್ ಮಾಡಿ ಇದೇ ಥರ ನೋಡಿ. ಇಲ್ಲಿ ಒಂದು ರಿಂಗ್ ಇಲ್ಲಿ ಫಾರ್ಮ್ ಆಯಿತು. ಇಲ್ಲಿ ನಾನು ಫ್ಲವರ್ ಮಾಡೋದು. ಇದರಲ್ಲಿ ಏನು ಒಂದು ಸ್ವಲ್ಪ ಟ್ರಿಕ್ಕಿ ಅಂದರೆ 10 ಸಲ ನಾವು ದಾರ ಎಳೆಯೋದುಂಟು, ಅದೊಂದು ಸ್ವಲ್ಪ ಟ್ರಿಕ್ಕಿ ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ. ನೋಡಿ ಮಾಡ್ತಾ ಹೋಗಿ ನಿಮ್ಗೆ ಬರ್ತದೆ 2 3 4. ನಾವು ಹೊಸ ಡಿಸೈನ್ ಕಲಿಬೇಕಾದ್ರೆ ಸ್ವಲ್ಪ ನಾವು ಪೇಷನ್ಸ್ ಯೂಸ್ ಮಾಡಬೇಕು, ಟೈಮ್ ಯೂಸ್ ಮಾಡಬೇಕು, ಸ್ವಲ್ಪ ಹಾರ್ಡ್ ವರ್ಕು ಮಾಡಬೇಕು. ಈಗ ನೋಡಿ 2ರಲ್ಲಿ 1 ಪುನಃ 1 ಚೈನ್ ಹಾಕೋದು, ಇದನ್ನು ದಾರ ಒಂದು ಸ್ವಲ್ಪ ಎಳೆಯೋದು. ಪುನಃ ಇದರಲ್ಲಿ ಈಗ 10 ನಾನು ಕಂಬ ಮಾಡ್ತೇನೆ. 1ರಲ್ಲಿ ಪಾಸ್ ಮಾಡೋದು ಮಾತ್ರ, ಮತ್ತು ಇಟ್ಕೊಳ್ಳಿ ನೋಡಿ 2ರಲ್ಲಿ ಪಾಸ್ ಮಾಡಬಾರ್ದು, 1ರಲ್ಲಿ ಮಾತ್ರ ಆಗಲಿಕ್ಕೆ. ಪುನಃ ಇದು ಮಾಡೋದು, ಪುನಃ ಇದು 2ನೇದು, ಇದು ಆಗ 1ರಲ್ಲಿ ಪಾಸ್ ಮಾಡೋದು. ಪುನಃ 3ನೇದು, ಇದು ಆಗ 1ರಲ್ಲಿ ಪಾಸ್ ಮಾಡೋದು. ಇದೇ ಥರ 10 ಮಾಡಲಿಕ್ಕೆ ನಾನು ನಿಮಗೆ ಆದಷ್ಟು ಟ್ರೈ ಮಾಡಿ. ಇದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮತ್ತು ಪೆಟಲ್ಸಲ್ಲಿ ನೋಡಿ ಥರ ಇಲ್ಲೊಂದು ಫ್ಲವರ್ ಈ ಕಲರ್ ಬರುವಾಗ ಚೆಂದ ತೋರ್ತದೆ. ಇದೊಂಥರ ನ್ಯೂ ಡಿಸೈನ್ ಕೂಡ ಸ್ವಲ್ಪ ಟ್ರಿಕ್ಕಿ ಆಗ್ತದೆ. ನಾನೀಗ ಟ್ರೈ ಮಾಡಿ ನಾನು ನಿಮಗೆ ಇದಕ್ಕೆ ತೋರಿಸ್ತಾ ಇರೋದು. ನಾವೇ ನೋಡಿ 10 ಮಾಡಿ ಅದು ಇದನ್ನು ಸ್ವಲ್ಪ ಯಾವಾಗ ಉದ್ದಕ್ಕೆ ಎಳೆಯೋದು, ಯಾಕಂದರೆ ಇದರಲ್ಲಿ ನನಗೆ ಪಾಸ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ನಾವು ಉದ್ದಕ್ಕೆ ಎಳೆಯೋದು, ಆಯಿತಾ. ನೋಡಿ ಇದನ್ನು ಈ ಥರ ತಂದು ಇಲ್ಲಿ ಲಾಕ್ ಮಾಡಬೇಕು ಅಷ್ಟೇ. ಎಲ್ಲದರಲ್ಲಿ ಬಂದು ಇಲ್ಲೊಂದು ಲಾಕ್ ಮಾಡೋದು. ಮತ್ತು ಪುನಃ 4 ಚೈನ್ ಮಾಡು, 1 2 3 4 ಮಾಡಿ ಪುನಃ ಇದರೊಳಗಡೆ ಹೋಗಿ ಚೈನ್ ಅಂತ ಇಲ್ಲಿ ಫಾರ್ಮ್ ಆಗ್ತದೆ, ಆ ಚೈನಲ್ಲಿ ಹೋಗಿ ಇದನ್ನು ನಾವು ಈ 4 ಚೈನನ್ನು ಲಾಕ್ ಮಾಡೋದು. ಆಗೊಂದು ರಿಂಗ್ ಫಾರ್ಮ್ ಆಗ್ತದೆ. ಆ ರಿಂಗಲ್ಲಿ ನಾವು ಫ್ಲವರ್ಸನ್ನು ರೆಡಿ ಮಾಡಿ. ಇದೇ ಥರ ನಾನು ಎಲ್ಲ ಇದನ್ನು ಕಂಪ್ಲೀಟ್ ಮಾಡಿ ಮತ್ತು ಫ್ಲವರ್ಸ್ ಮಾಡೋದನ್ನು ನಾನು ನಿಮಗೆ ನೆಕ್ಸ್ಟ್ ಕಲರಲ್ಲಿ ತೋರಿಸ್ತೇನೆ. ನಾನೀಗ ನೋಡಿ ಇದು ಸಾರಿ ಕಂಪ್ಲೀಟ್ ಮಾಡಿ ತಂದಿದ್ದೇನೆ ನೋಡಿ, ಕಂಪ್ಲೀಟ್ ಆಗಿದ್ದು. ಈಗ ಇದರ ಮೇಲೆ ಈಗ ನಾನು ಬಾಡಿ ಕಲರಲ್ಲಿ ಫ್ಲವರ್ ಪೆಟಲ್ಸ್ ಮಾಡ್ತೇನೆ. ಈಗ ಇದು 6 ದಾರ ರೆಡಿ ಮಾಡಿ ತಂದಿದ್ದೇನೆ. ಕೈಗೆ ಸುತ್ತಕೊಳ್ಳುವ ಸೇಮ್ ನೀಡಲ್, ಸೇಮ್ 10 ನಂಬರ್ ನೀಡಲ್. ಸೊ ಈಗ ನಾವು ಇಲ್ಲಿ ಇದು ಮಾಡಿದ್ದೇನಲ್ಲ, ಇಲ್ಲಿ ಲಾಕ್ ಮಾಡುವ ಇದನ್ನು ನಮ್ಮ ಥ್ರೆಡ್ಡನ್ನು ಇಲ್ಲಿಗೆ ಫಸ್ಟ್ ನಾವು ಎತ್ತುಕೊಂಡಿದ್ದೇವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡುವ. ನೋಡಿ ಈ ರಿಂಗ್ ಯಾವುದಂತ ಹೇಳಿದ್ರೆ ನೋಡಿ, ನಾವು 4 ಚೈನ್ ಮಾಡಿ ಹಾಕಿದ್ದೇವಲ್ಲ, ಈ ರಿಂಗಲ್ಲಿ ನಾವು ಪೆಟಲ್ಸ್ ಮಾಡಲಿಕ್ಕಿರೋದು. ನಾನು ನೋಡಿ ಪುನಃ ಸೂಜಿ ಹಾಕಿ ನಿಮಗೆ ತೋರಿಸ್ತೀನಿ. ಈ ರಿಂಗಲ್ಲಿ ಪೆಟಲ್ಸ್ ಮಾಡಲಿಕ್ಕಿರೋದು. ಇಲ್ಲೊಂದು ಸಣ್ಣ ರಿಂಗ್ ಬರ್ತದಲ್ಲ. ಸೊ ನಾವು ಈಗ ಇಲ್ಲಿಗೆ ಹೋಗಿ ನಾನು ಇದನ್ನು ಲಾಕ್ ಮಾಡ್ತೇನೆ. ಥ್ರೆಡ್ಡನ್ನು ಲಾಕ್ ಆಯ್ತಲ್ಲ, ಪುನಃ ರಿಂಗಿನ ಒಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ತೇನೆ. ಫುಲ್ಲು ಸೆಕ್ಯೂರ್ ಆಗ್ತದೆ ನಮ್ಮ ಥ್ರೆಡ್. ಈಗ 1 2 3 ಚೈನ್ ಹಾಕ್ತೇನೆ. ಒಂದು ಸಲ ಸೂಜಿ ಪುನಃ ಒಂದು ಕಂಬ ಮಾಡ್ತೇನೆ. ಈ ಥರ 2 ಕಂಬ ಮಾಡಬೇಕು. ಡಬಲ್ ಕ್ರೋಶೋ ಹೇಳ್ಬೋದು, ಕಂಬ 2 ಕಂಬ ಆಯಿತು. ಪುನಃ ನಾನು 3 ಚೈನ್ ಹಾಕ್ತೇನೆ. 1 2 3 ಪುನಃ ಇದರಲ್ಲಿ ಹೋಗಿ ರಿಂಗಿನೊಳಗಡೆ ಹೋಗಿ ಲಾಕ್ ಮಾಡ್ತೇನೆ. ಇಲ್ಲಿಗೆ 1 ಪೆಟಲ್ ಆಯಿತು. ಈ ಥರ ನಮಗೆ ಇನ್ನೂ 3 ಪೆಟ್ಲಾಗಿ ಪುನಃ 1 2 3 ಚೈನ್ ಹಾಕ್ತೇನೆ. ಸೂಜಿ ಮೇಲೆ ದಾರ ತಂದು ಈ ರಿಂಗ್ನ ಒಳಗಡೆ ಹೋಗಿ ಒಂದು ಕಂಬ ಮಾಡ್ತೇನೆ. 2 ಕಂಬ 2 3 ಚೈನ್, ಪುನಃ ಒಂದು ಕಂಬ ಮಾಡ್ತೇನೆ, ಡಬಲ್ ಕ್ರೋಶೋ ಮಾಡ್ತೇನೆ. 2 ಆಯಿತು. ಈಗ ಪುನಃ 1 2 3 ಚೈನ್ ಹಾಕಿ ಪುನಃ ಆ ರಿಂಗಿನೊಳಗಡೆ ಹೋಗಿ ಲಾಕ್ ಮಾಡ್ತೇನೆ. 2 ಪೆಟಲ್ಸ್ ಆಯಿತು. ಈಗ ಪುನಃ 1 2 3 ಚೈನ್ ಹಾಕ್ತೇನೆ. ಪುನಃ ಒಂದು ಕಂಬ ಮಾಡ್ತೇನೆ ಆರ್ ಡಬಲ್ ಕ್ರೋಶ. ಕಂಬ ಡಬಲ್ ಕ್ರೋಶ 2 ಸೇಮ್. ಪುನಃ ಸೂಜಿ ಮೇಲೆ ದಾರ ತಗೊಂಡು 2ನೇ ಕಂಬ ಮಾಡ್ತೇನೆ. ಪುನಃ ಲಾಸ್ಟ್ 3 ಚೈನ್ ಹಾಕ್ತೇನೆ. 2 3 ಹಾಕಿ
ಪುನಃ ಇಲ್ಲಿಗೆ ರಿಂಗಲ್ಲಿ ಹೋಗಿ ಲಾಕ್ ಮಾಡ್ತೇನೆ. ಈ ಥರ ಲಾಕ್ ಆಯ್ತಲ್ಲ. ಇಲ್ಲಿಗೆ ಎಷ್ಟು 3 ಪೆಟ್ಲಾಯ್ತು. ಇನ್ನು 1 ಪೆಟ್ಲ್ ಮಾಡಲಿಕ್ಕೆ ಉಂಟು. 4 ಪೆಟ್ಲ್ ಮಾಡ್ತೇನೆ. ಕೈಗೆ ನೂಲನ್ನು ಸುತ್ಕೊಳ್ಬೇಕು ಟೈಟಲ್ಲಿ. ಈಗ ಪುನಃ 3 ಚೈನ್. ಪೆಟಲ್ ಸ್ಟಾರ್ಟ್ ಮಾಡುವಾಗ 3 ಚೈನ್ ಹಾಕಬೇಕು, ಪೆಟಲ್ ಲಾಸ್ಟ್ ಮಾಡುವಾಗ 3 ಚೈನ್ ಹಾಕಿ ಪುನಃ 1 ಕಂಬ ಮಾಡ್ತೇನೆ. ಇದು ಈಸಿ ಉಂಟು. ಪುನಃ 2ನೇ ಕಂಬ ಮಾಡ್ತೇನೆ. ಪುನಃ 3 ಚೈನ್ ಹಾಕ್ತೇನೆ. 2 3 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ತೀನಿ. ಇಲ್ಲಿಗೆ 4 ಪೆಟಲ್ನದು ಒಂದು ಫ್ಲವರ್ ರೆಡಿ ಆಗ್ತದೆ ನೋಡಿ. ಮತ್ತು ನಾನಿಲ್ಲಿ 1 2 ಚೈನ್ ಹಾಕಿ 2 2 3 ಇಲ್ಲದ್ರೆ ನೀವು ಇದನ್ನು ತೆಗೆದು ಇದಕ್ಕೆ ಹೀಗೆ ಗಂಟು ಹಾಕಿ ಕಟ್ಟಲೂಬೋದು. ನಾನೆಂತ ಮಾಡ್ತೇನೆ 2 2 3 ಚೈನ್ ಹಾಕಿ ಇದನ್ನು ಕಟ್ ಮಾಡ್ತೇನೆ. ಇದನ್ನು ನೋಡಿ, ಈಗ ನಾನು ಇದರಲ್ಲಿ ಇದನ್ನು ಕಟ್ ಮಾಡ್ತೇನೆ, ಇದನ್ನು ಎಳಿತೇನೆ. ಇದನ್ನು ನಾನಿನ್ನು ಹಿಂದ್ಗಡೆ ನೀವು ಉದ್ದ ದಾರ ಇದ್ದರೆ ಹೀಗೆ ಇಲ್ಲಿ 2 ಈ ಸೈಡ್ ಮತ್ತು ಈ ಸೈಡ್ಗೆ ಗಂಟು ಹಾಕ್ಬೋದು. ಇಲ್ಲ ಇದರಿಂದ ಮಾಡಬೇಕು ಬ್ಯಾಕ್ ಸೈಡ್ಗೆ ನಾನು ಗಮ್ ಪೇಸ್ಟ್ ಮಾಡ್ತೇನೆ, ಅದು ಒಳ್ಳೆಯದಂತ, ಬೆಸ್ಟ್ ಅದು. ಸೊ ಇದನ್ನು ಸ್ವಲ್ಪ ಥ್ರೆಡ್ ನಾನು ಜಾಸ್ತಿ ಕಟ್ ಮಾಡಿದ್ದೇನೆ. ಇದನ್ನು ನೋಡಿ ಈಗ ಸ್ವಲ್ಪ ಜಾಸ್ತಿ ಕತ್ತರಿಸ್ತೇನೆ. ಈಗ ಇದರ ತುದಿಗೆ ನಾನೊಂಚೂರು ಗಮ್ ಹಾಕಿ ಇಲ್ಲಿಗೆ ಇದನ್ನು ಸ್ಟಿಕ್ ಮಾಡ್ತೇನೆ. ಅದು ಒಣಗಿದ ಕೂಡಲೇ ಸ್ಟಿಕ್ ಆಗ್ತದೆ. ಬೇಕಾದ್ರೆ ಇದನ್ನು ಸ್ಟಿಕ್ ಮಾಡುವ, ಆಗ ತೋರುವುದಿಲ್ಲ ಏನು. ಈ ಸೈಡ್ ಹಾಕಿದ ನೂಲು ಉಂಟಲ್ಲ ಸ್ಟಾರ್ಟಿಂಗ್ ಮಾಡಿ ಅದನ್ನು ನಾವು ಗಮ್ ಪೇಸ್ಟ್ ಮಾಡುವ. ಗಮ್ ಪೇಸ್ಟ್ ಮಾಡಿ ಇದು ಬ್ಯಾಕ್ ಸೈಡಿಗೆ ಗಮ್ ಪೇಸ್ಟ್ ಮಾಡಲಿಕ್ಕೆ ಇದನ್ನು ಕತ್ತರಿಸ್ತೇನೆ. ಹಾಗೆ ಏನು ತೋರುವುದಿಲ್ಲ ನಮಗೆ ನೋಡಿ ಈ ಥರ. ಮತ್ತು ಪೆಟಲ್ಸನ್ನು ಉಂಟಲ್ಲ ಆಚೆ ಈಚೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಗಾಲ ಮಾಡ್ಕೊಂಡ್ಬಿಟ್ಟು ನೋಡಿ, ಇದು 1ನೇ ಪೆಟಲ್, 2ನೇ ಪೆಟಲ್, 3ನೇ ಪೆಟಲ್, 4ನೇ ಪೆಟಲ್ ಅರಳಿಸಿಬಿಟ್ಟು ಈ ಥರ ನೋಡಿ ಈ ಥರ ಕೂತ್ಕೊಳ್ತೀವಿ. ಇಷ್ಟು ಜನ ಕ್ಯೂಟಾದ ಒಂದು 4 ಇದ್ರದ್ದು ಪೆಟಲ್ಸ್ ರೆಡಿ ಆಯಿತು. ಪುನಃ ಸೇಮ್ ಇದನ್ನೀಗ ಎಂತ ಮಾಡ್ತೇನೆ, ಈಗ ಪುನಃ ದಾರಕ್ಕೆ ಲಾಕ್ ಹಾಕ್ತೇನೆ. 1 ಪೆಟಲ್ಸ್ ಆಯಿತು. ಪ್ರತಿಯೊಂದು ಪೆಟಲ್ಸ್ಗೆ ನೀವು ಮಾತ್ರ ಇಲ್ಲಿ ಕಟ್ ಮಾಡಬೇಕು ದಾರವನ್ನು. ನಾವು 6-7 ದಾರ ಮಾಡ್ತೇವಲ್ಲ ಅದನ್ನು ಕಟ್ ಮಾಡಬೇಕು. 2 ಕಾಂಬಿನೇಷನ್ ಸೀರೆ ಇದೆ. ಫ್ಯಾನ್ಸಿ ಸಾರಿ ಎಲ್ಲ ಇದ್ದರೆ ಆರ್ಗೆನ್ಸ ಸಾರಿಗೆ, ಫ್ಯಾನ್ಸಿ ಸಾರಿಗೆ, ನೆಟ್ಟೆಡ್ ಸಾರಿಗೆ, ಕೆಲವು ಸ್ವಲ್ಪ ಕುಚ್ಚು ಬೇಡ ಅಂತಿದ್ದವ್ರಿಗೆ ಈ ಥರ ನೀವು ವರ್ಕ್ ಮಾಡಿ ತೋರಿಸ್ಬೋದು. ಈಗ ನಾನು ಪುನಃ ದಾರ ಸುತ್ಕೊಳ್ತೇನೆ. ಈಗ ನಾವು ನೋಡಿ ಇನ್ನೊಂದು ಪೆಟಲ್ಸ್ ರೆಡಿ ಮಾಡುವ. ಪುನಃ ಇಲ್ಲಿಗೆ ಹೋಗಿ ನಾನು ಲಾಕ್ ಮಾಡ್ತೇನೆ. ನೋಡಿ 1 ಸೆಕೆಂಡ್, ಇದನ್ನು ದಾರ ಕರೆಕ್ಟ್ ಇಟ್ಕೊಳ್ಳುವ. ನೋಡಿ ಇದೆಲ್ಲ ನೋಡಿ ಹೇಳ್ಬಾರ್ದು. ನಾವು ಲಾಕ್ ನೋಡಿ ತೋರ್ತಾ ಉಂಟಲ್ಲ ನಿಮಗೆ, ಇಲ್ಲಿಗೆ ಹೋಗಿ ನಾವು ಲಾಕ್ ಮಾಡ್ತೇನೆ. ಪುನಃ ರಿಂಗ್ ಒಳಗಡೆ ಹೋಗಿ ಲಾಕ್ ಮಾಡ್ತೇನೆ. 2 ಸಲ ಆಗ್ತದೆ ಲಾಕ್ ಆಗ. ಪುನಃ 3 ಚೈನ್ ಮಾಡ್ತೇನೆ. 1 2 3 ಇದು ಸೆಕೆಂಡ್ ಟೈಮಿಗೆ ತೋರಿಸೋದು ನಾನು. ಪುನಃ ರಿಂಗ್ ಒಳಗಡೆ ಹೋಗಿ ಇದು 1 ಕಂಬ ಆಯಿತು. ಈಗ 2ನೇ ಕಂಬ, ಪುನಃ 3 ಚೈನ್, ಅದನ್ನು ಹೋಗಿ ಆ ರಿಂಗ್ ಒಳಗಡೆ ಲಾಕ್ ಮಾಡೋದು. ನಾವು ರಿಂಗ್ ಯಾವುದಂದ್ರೆ ನಾವು 4 ಚೈನ್ ಹಾಕಿದ ರಿಂಗನ್ನು ನಾವು ಯೂಸ್ ಮಾಡಲಿಕ್ಕೆ. ಪುನಃ 3 ಚೈನ್, ಪುನಃ ಇದು ಫಸ್ಟ್ ಕಂಬ, ಇದು ಸೆಕೆಂಡ್ ಕಂಬ, ಇದು ಪುನಃ 3 ಚೈನ್, ಪುನಃ 3 ಚೈನ್ ರಿಂಗ್ ಒಳಗಡೆ ಹೋಗಿ ಲಾಕ್. ಇಲ್ಲಿಗೆ 2 ಪೆಟಲ್ಸ್ ಆಯಿತು. ಪುನಃ 3 ಚೈನ್, ಪುನಃ 1 ಕಂಬ ಡಬಲ್ ಕ್ರೋಶ, ಪುನಃ 1 ಕಂಬ, 2ನೇ ಕಂಬ, ಪುನಃ 3 ಚೈನ್, ಪುನಃ ಲಾಕ್. ಇದು 3rd ಪೆಟಲ್. ಇನ್ನು 1 ಪೆಟಲ್ ಉಂಟು. ಇದೇ ಥರ ಇಡೀ ಸಾರಿಯನ್ನು ನೀವು ಮಾಡಲಿಕ್ಕೆ. ಅದು ನಾವು ಕಂಪ್ಲೀಟ್ ಆದ ನಂತರ ನಾನು ನಿಮಗೆ ತೋರಿಸ್ತೇನೆ. ನಿಮಗೆ ಇದು ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಪುನಃ ನೋಡಿ 3 ಚೈನ್ ಹಾಕ್ತೇನೆ. 1 2 3 ಚೈನ್ ಹಾಕ್ತೇನೆ. ಪುನಃ 1 ಕಂಬ ತಗೊಳ್ತೇನೆ. 2 ಕಂಬ 2 3 ಚೈನ್ 1 ಪೆಟಲ್ಸಿಗೆ. ಪುನಃ 1 ಕಂಬ ತಗೊಳ್ತೇನೆ. ಅದು ನಾವು 4 ಚೈನ್ ಹಾಕಿದ ರಿಂಗ್ ಉಂಟಲ್ಲ, ನಾವು ಮಾಡ್ತಾ ಮಾಡ್ತಾ ಬರೋದು ದೊಡ್ಡದಾಗ್ತದೆ, ಅದಕ್ಕೆ ನೀವು ಗಾಬರಿ ಪಡಬೇಡಿ. 1 2 3 ಹಾಕ್ತೇನೆ. 3 ಚೈನ್ ಹಾಕಿ ಇಲ್ಲಿ ಲಾಸ್ಟಿಗೆ ನಾನು ಲಾಕ್ ಮಾಡ್ತೇನೆ. ಈಗ ನೋಡಿ ಇದು ಕಂಪ್ಲೀಟ್ ಆಯಿತು 4 ಪೆಟಲ್ಸ್. ಈಗ ನಾನು 1 2 3 ಚೈನ್ ಹಾಕಿ ಇದು ಥ್ರೆಡ್ಡನ್ನು ನಾನು ಇಲ್ಲಿ ಕಟ್ ಮಾಡ್ತೇನೆ, ಇದನ್ನ ಎಳಿತೇನೆ. ಆಗಿದ್ದು ಲಾಕ್ ಆಯಿತು. ಈಗ ನಾನು ಪೆಟಲ್ಸನ್ನೆಲ್ಲ ನೋಡಿ ಅಗಲ ಮಾಡಿ ಮತ್ತೆ ಗಮ್ ಪೇಸ್ಟ್ ಮಾಡುವ. 1 ಪೆಟಲ್ಸ್ ಆಯಿತು. ಇದು 2ನೇ ಪೆಟಲ್ಸ್, ಇದು 3ನೇ ಪೆಟಲ್ಸ್. ಯಾಕಂದ್ರೆ ನಾವು ಟೈಟ್ ಮಾಡಿ ಮಾಡ್ತಾ ಹೋಗುವಾಗ ಸ್ವಲ್ಪ ಅದು ಮುದ್ದೆ ಆಗ್ದಾಗೆ ಆಗ್ತದೆ. ಅಂದರೆ ನೀವು ಕೈಯಲ್ಲಿ ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ನಾನು ಬೇಕಿದ್ರೆ ನೀವು ಹೀಗೂ ಬಿಡ್ಬೋದು. ಇಲ್ಲಿ ಬೀಡ್ಸ್ ಹಾಕ್ಬೋದು, ಈ ಹೋಲ್ ತೋರ್ತದಲ್ಲ, ಇಲ್ಲಾಂದರೆ ಕುಂದನ್ಸ್ ಹಾಕ್ಬೋದು.
ಮಾಡಿ ನಾನು ಕಂಪ್ಲೀಟ್ ಮಾಡಿ ಸಾರಿ ನಿಮಗೆ ಹೇಗೆ ಬಂತಂತ ನಾನು ನೋಡಿ ಈ ಥರ ನೋಡಿ ನಿಲ್ತದೆ. ಇದನ್ನೆಲ್ಲ ನಾನು ಹಿಂದ್ಗಡೆ ಗಮ್ ಪೇಸ್ಟ್ ಮಾಡ್ತೇನೆ. ಇದು ಕ್ಯೂಟಾದ ಬೀಡ್ಸ್ ಏನು ಹಾಕದೆ ಒಂಥರ ಕುಚ್ಚು ಇಲ್ಲದ ಒಂದು ವರ್ಕ್, ಕ್ರೋಶ ವರ್ಕ್ ರೆಡಿ ಆಗ್ತದೆ. ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ನಾನೀಗ ಸಾರಿ ಕಂಪ್ಲೀಟ್ ಮಾಡಿ ತಂದಿದ್ದೇನೆ. ನೋಡಿ ಇದಕ್ಕೆ ಒಂದು ಸಣ್ಣದೊಂದು ಗೋಲ್ಡನ್ ಕಲರ್ ಕುಂದನ್ ಸ್ಟಿಕ್ ಮಾಡಿದ್ದೇನೆ. ನೀವು ಬೀಡ್ಸ್ ಬೇಕಾದರೆ ಪರ್ಲ್ ಯಾವುದು ಹಾಕ್ಬೋದು. ನೋಡಿ 4 ಇದರದ್ದು ಪೆಟಲ್ಸ್ ಇದೆ. ಸಣ್ಣ ಆರ್ಚ್ ನೋಡಿ ತೋರ್ತಾ ಉಂಟಲ್ಲ ನಿಮಗೆ, ಆರ್ಚ್ ನೋಡಿ ಈ ಥರ ರೆಡಿ ಮಾಡಿ ಈ ಥರ ಒಳ್ಳೆ ಯೂನಿಕ್. ಇದಕ್ಕೆ ಕುಚ್ಚು ಹಾಕಲಿಕ್ಕಿಲ್ಲ. ಈ ಥರ ಡಿಸೈನರ್ ಸಾರಿಗಳೆಲ್ಲ ಇದ್ದರೆ ನಿಮಗೆ ಎಂತ ಹೇಳ್ತೀವಿ, ಕೆಲವರಿಗೆ ಕುಚ್ಚು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೆಟ್ಟೆಡ್ ಸಾರಿ ಇದ್ದರೆ ಅದಕ್ಕೆಲ್ಲ ಈ ಥರದ ವರ್ಕ್ಗಳು ಒಳ್ಳೆಯದಾಗ್ತದೆ. ಇದು ನಿಮಗೆ ವಿಡಿಯೋ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಇದೇ ಥರ ಬೇರೆ ಬೇರೆ ಸ್ಯಾರಿ ಕುಚ್ಚುದು ವೀಡಿಯೋ ಹಾಕ್ತೇನೆ, ಹಾಗೆ ಕುಕ್ಕಿಂಗಿದು ವೀಡಿಯೋ ಹಾಕ್ತೇನೆ. ನಾನು ಇನ್ನೊಂದು ದಿವಸ ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.